ನಮಸ್ಕಾರ ಸ್ನೇಹಿತರೆ, ರಾಜ್ ಗುರುಜಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಯಾರೆಲ್ಲ CSC VLಗಳಿದಿರೋ ಸೊ ಅವ್ರಿಗೆಲ್ಲ KYC ಯ ಒಂದು ಅಪ್ಡೇಟ್ ಬಂದಿದೆ CSC ಕಡೆಯಿಂದ. ಆ KYC ಅಪ್ಡೇಟ್ ಅನ್ನ ಯಾವ ತರ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನಾವು CSC ID ಅನ್ನ ಲಾಗಿನ್ ಮಾಡ್ಕೊಂಡು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಈ ತರ ನಮ್ಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಾವು ಈ ಒಂದು ಪಾಪಪ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲಿ ನೋಡಬಹುದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಯುವರ್ ಇಯರ್ಲಿ KYC ಈಸ್ ಡ್ಯೂ ಅಂತ ಬರುತ್ತೆ. ಅಂದ್ರೆ ನೀವು ವರ್ಷ ಮಾಡ್ತಕ್ಕಂಥ KYC ಇವಾಗ ಡ್ಯೂ ನಲ್ಲಿದೆ. ಸೊ ಅದ್ರ ಸಲುವಾಗಿ ಪ್ಲೀಸ್ ಕಂಪ್ಲೀಟ್ ಯುವರ್ KYC ಅಂಡ್ ಪ್ರೊವೈಡ್ ರೆಸಿಡೆನ್ಷಿಯಲ್ ಅಂಡ್ KIOSK ಅಡ್ರೆಸ್ ಅಂತ ಬರುತ್ತೆ. ಪ್ಲೀಸ್ ಕಂಪ್ಲೀಟ್ ಯುವರ್ KYC ಅಂತ ಬರುತ್ತೆ. ಸೊ ಇವಾಗ ಈ ಒಂದು KYC ಅನ್ನ ಅಪ್ಡೇಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಎರಡು ಆಪ್ಷನ್ ಬರುತ್ತೆ, ಅಪ್ಡೇಟ್ ನೌ ಮತ್ತೆ ಅಪ್ಡೇಟ್ ಲೆಟರ್ ಅಂತ ಬರುತ್ತೆ. ಇಲ್ಲಿ ನಾವು ಅಪ್ಡೇಟ್ ನೌ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಬಹುದು ಈ ತರ ಓಪನ್ ಆಗುತ್ತೆ ಪೇಜ್. VLE ಪ್ರೊಫೈಲ್ ಅಂಡ್ KIOSK ಅಪ್ಡೇಟ್ ಅಂತ ಬರುತ್ತೆ. ಮ್ಯಾಂಡೇಟರಿ ಫಾರ್ ಆಲ್ VLE ಅಂತ ಬರುತ್ತೆ. ಅಂದ್ರೆ ಎಲ್ಲ CSC VLEಗಳಿಗೆ ಇದು ಒಂದು ಮಾಡಲೇಬೇಕಾಗಿರುವ ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ನೋಡಬಹುದು ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ನೇಮ್ ಆಲ್ರೆಡಿ ತಗೊಂಡಿರುತ್ತೆ. ನೀವೇನೋ ಇನ್ನ ತಗೊಂಡಿಲ್ಲ ಅಂತಂದ್ರೆ ನೀವು ಟೈಪ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ನೇಮ್ ಇರುತ್ತೋ ಆ ನೇಮ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಸ್ಟೇಟು ಮತ್ತೆ ಡಿಸ್ಟಿಕ್ ಮತ್ತೆ ಸ್ಟೇಟ್ ಅಸೆಂಬ್ಲಿ ಮತ್ತೆ ಪಿನ್ನು, ರೆಸಿಡೆನ್ಷಿಯಲ್ ಅಡ್ರೆಸ್ಸು ಮತ್ತೆ ಕೆಳಗಡೆ ನಿಮ್ಮ ಅಂಗಡಿಯ ಅಡ್ರೆಸ್ಸು ಎಲ್ಲ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ನಿಮ್ಮ ಅಂಗಡಿ ಹೆಸರು ಮತ್ತೆ ಅಂಗಡಿ ಓನರ್ಶಿಪ್ಪು ಮತ್ತೆ ನಿಮ್ಮದು ರೂರಲ್ ಅರ್ಬನ್ ಅಂತ ಕೇಳುತ್ತೆ. ಇಲ್ಲಿ ವಾರ್ಡು ಮತ್ತೆ ಅಡ್ರೆಸ್ಸು ಎಲ್ಲ ಕೇಳುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಅದಾದಮೇಲೆ ಈ ಒಂದು ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಆಗುತ್ತೆ. ಸೊ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಇರುತ್ತೋ ಆ ನೇಮನ್ನು ಇಲ್ಲಿ ಹಾಕಬೇಕು. ಇಲ್ಲಿ ನಾನು ರಾಜ್ ಅಂತ ಟೈಪ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ ಅಥವಾ VID ಅಂತ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಸೊ ಹಾಕಿ ಇಲ್ಲಿ ವ್ಯಾಲಿಡೇಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆಗಿ ಆಧಾರ್ ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ತಾನೇ ತಗೊಂಡಿರುತ್ತೆ. ಇಲ್ಲಿ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ಡಿಸ್ಟಿಕ್ ಇದೋ ಅದೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಸೆಂಬ್ಲಿ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ವೋಟ್ ಎಲ್ಲಿ ಹಾಕ್ತೀರೋ ಸೊ ಆ ಒಂದು ಅಸೆಂಬ್ಲಿ ಇಲ್ಲಿ ಬರುತ್ತೆ. ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಪಿನ್ ಕೋಡ್ ಅನ್ನ ಹಾಕಬೇಕು. ಅದಾದ್ಮೇಲೆ ಇಲ್ಲಿ ನಿಮ್ಮ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಅಡ್ರೆಸ್ ಇರುತ್ತೋ ಆ ಒಂದು ಅಡ್ರೆಸ್ ಅನ್ನು ಇಲ್ಲಿ ಹಾಕಬೇಕು. ಸೊ ಅಡ್ರೆಸ್ ಎಲ್ಲ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ KIOSK ಅಡ್ರೆಸ್ ಅಂತ ಬರುತ್ತೆ. ಅಂದರೆ ಇದು ನಿಮ್ಮ ಅಂಗಡಿಯ ಅಡ್ರೆಸ್ಸು ಮತ್ತು ಅಂಗಡಿಯ ಹೆಸರು ಹಾಕಬೇಕಾಗುತ್ತೆ. ನೀವು ಮೊದಲು ಅಂಗಡಿಯ ಹೆಸರನ್ನು ಹಾಕಬೇಕಾಗುತ್ತೆ. ನಾನು ಇಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಓನರ್ಶಿಪ್ ಕೇಳುತ್ತೆ. ನಿಮ್ಮ ಅಂಗಡಿ ಓನ್ ಆಗಿದೆಯೋ ಅಥವಾ ಬಾಡಿಗೆ ಎಲ್ಲಿದೆಯೋ ಅಥವಾ ರೆಂಟ್ ಆಗಿ ನೀವು ತೊಗೊಂಡಿದ್ದೀರೋ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಓನ್ ಇದ್ರೆ ಓನ್ ಅಂತ ಹಾಕಿ, ಬಾಡಿಗೆ ಇದ್ರೆ ಬಾಡಿಗೆ ಅಂತ ಹಾಕಿ. ಇಲ್ಲಿ ಲೊಕೇಶನ್ ಟೈಪ್ ಅಂತ ಇರುತ್ತೆ, ರೂರಲ್ ಮತ್ತೆ ಅರ್ಬನ್ ಅಂತ ಇರುತ್ತೆ. ರೂರಲ್ ಅಂದ್ರೆ ಹಳ್ಳಿಗಳಲ್ಲಿ ನಿಮ್ಮ ಅಂಗಡಿ ಇದ್ರೆ ನೀವು ರೂರಲ್ ಅಂತ ಹಾಕಿ, ಅಥವಾ ಸಿಟಿ ಅಂದ್ರೆ ನಗರಗಳಲ್ಲಿ ಇದ್ರೆ ಅರ್ಬನ್ ಅಂತ ಹಾಕಿ. ನಮ್ದು ಸಿಟಿಯಲ್ಲಿದೆ ಸೊ ಅದ್ರ ಸಲುವಾಗಿ ಅರ್ಬನ್ ಅಂತ ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿ ಸ್ಟೇಟು ತಾನಾಗೆ ತಗೊಂಡಿರುತ್ತೆ, ಡಿಸ್ಟಿಕ್ ಕೂಡ ಇಲ್ಲಿ ಹಾಕ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಸರಿ ಇಲ್ಲಿ ಅಸೆಂಬ್ಲಿಯನ್ನ ಹಾಕ್ಬೇಕಾಗುತ್ತೆ. ಅಸೆಂಬ್ಲಿ ಹಾಕಿದ್ಮೇಲೆ ಇಲ್ಲಿ ಸಿಟಿ ಕೇಳುತ್ತೆ. ನಿಮ್ಮ ಡಿಸ್ಟಿಕ್ನಲ್ಲಿ ಎಷ್ಟು ಸಿಟಿ ಬರುತ್ತೆ ಅಷ್ಟು ಇಲ್ಲಿ ತೋರಿಸುತ್ತೆ, ಅದನ್ನು ನೀವು ಹಾಕಬೇಕು. ಆಮೇಲೆ ಇಲ್ಲಿ ವಾರ್ಡ್ ಅಂತ ಕೇಳುತ್ತೆ. ವಾರ್ಡ್ ಅಂದರೆ ನಿಮ್ಮ ಏರಿಯಾ ಹೆಸರು ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಬ್ಲಾಕ್, ನಗರ ಪಂಚಾಯಿತಿ, ನಗರ ಅಂತ ಬರುತ್ತೆ. ನಿಮ್ಮ ತಾಲೂಕಿನ ಹೆಸರನ್ನು ಹಾಕಿ. ಅದಾದಮೇಲೆ ನಿಮ್ಮ ಅಂಗಡಿಯ ಅಡ್ರೆಸ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಅಂಗಡಿ ಎಲ್ಲಿದೆಯೋ ಆ ಒಂದು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಮತ್ತು ಕೆಳಗಡೆ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ, ನಿಮ್ಮ ಅಂಗಡಿಯ ಪಿನ್ ಕೋಡ್. ಅದು ಹಾಕಿದ ಮೇಲೆ ಇಲ್ಲಿ ಕರೆಂಟ್ ಪ್ಯಾನ್ ನಂಬರ್ ಅಂತ ಇರುತ್ತೆ. ಆಲ್ರೆಡಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ CSC ಅಪ್ಲೈ ಮಾಡುವಾಗನೇ ಕೊಟ್ಟಿರ್ತೀರಲ್ಲ, ಸೊ ಅದೇ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲಿ ತೋರಿಸಿರುತ್ತೆ. ಮತ್ತು ಇನ್ನೊಂದು ಸತಿ ನೀವು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಅದ್ರ ಸಲುವಾಗಿ ಪ್ಯಾನ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕು. ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಬಾಜು ಪಕ್ಕದಲ್ಲಿ ವ್ಯಾಲಿಡೇಟ್ ಅಂತ ಇರುತ್ತೆ. ಸೊ ಆ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದರೆ ವ್ಯಾಲಿಡೇಟ್ ಆಗಿಬಿಡುತ್ತೆ. ಸೊ ಇಷ್ಟೇ ಬಂದರೂ ಕೂಡ ಪರವಾಗಿಲ್ಲ. ಇಲ್ಲಿ ಪಕ್ಕದಲ್ಲಿ ಕಾಣೋ ಕ್ಯಾಪ್ಚಾವನ್ನು ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ ಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕನ್ನು ಹಾಕಬೇಕು.
ಡಿಕ್ಲರೇಷನ್. ಸೊ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಪ್ರೊಸೆಸಿಂಗ್ ಅಂತ ಬಂದುಬಿಟ್ಟು CSC ಅಂತ ಬರುತ್ತೆ, ಆಧಾರ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಆಲ್ರೆಡಿ ಆಧಾರ್ ಕಾರ್ಡ್ ನಂಬರ್ ನಿಮ್ಮದು ಕೊಟ್ಟಿರ್ತಾರೆ. ಈ ಒಂದು ಡಿಕ್ಲರೇಷನ್ ಟಿಕ್ ಮಾಡಿಕೊಂಡು ಇಲ್ಲಿ OTP ಫಿಂಗರ್ ಪ್ರಿಂಟ್ ಐರಿಸ್ ಅಂತ ಇರುತ್ತೆ. ಡೈರೆಕ್ಟಾಗಿ ತಾನಾಗೆ OTP ಟಿಕ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಪ್ಲೀಸ್ ಜನರೇಟ್ OTP ನೌ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಜಿಮೇಲ್ಗೆ ಅಂದರೆ ಇಮೇಲ್ಗೆ OTP ಕಳಿಸೋ ಒಂದು ಆಪ್ಷನ್ ಇರುತ್ತೆ. ನೀವು ಓನ್ಲಿ ಮೊಬೈಲ್ಗೆ ಅಂತಂದರೆ SMS ಕ್ಲಿಕ್ ಮಾಡಬೇಕು, ಇಮೇಲ್ಗೆ ಅಂದರೆ ಇಮೇಲ್ನ ಕ್ಲಿಕ್ ಮಾಡ್ಕೋಬೇಕು. ನಾನು ಎರಡನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಜನರೇಟ್ OTP ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ OTP ಎಂಟರ್ ಮಾಡಿ ಅಂತ ಬರುತ್ತೆ. ಸೊ ಇವಾಗ ನಮ್ಮ ಮೊಬೈಲ್ಗೆ OTP ಬಂದಿದೆ. ಸೊ ಆ ಒಂದು OTPಯನ್ನು ನಾನು ಹಾಕ್ತೀನಿ. ಇಲ್ಲಿ OTPಯನ್ನು ಹಾಕಿ ವ್ಯಾಲಿಡೇಟ್ OTP ಅಂತ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯಾಲಿಡೇಟಿಂಗ್ OTP ಅಂತ ಲೋಡ್ ಆಗುತ್ತೆ. ಇಲ್ಲಿ ರೀಡೈರೆಕ್ಟ್ ಆಗಿ ಡೈರೆಕ್ಟು ನಮ್ಮ CSC ಡ್ಯಾಶ್ಬೋರ್ಡ್ಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಯುವರ್ eKYC ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಗೋ ಟು ಡಿಜಿಟಲ್ ಸೇವಾ ಪೋರ್ಟಲ್ ಅಂತ ಬರುತ್ತೆ. ಸೊ ಇವಾಗ ನಿಮ್ಮ CSC ಐಡಿಗೆ eKYC ಕಂಪ್ಲೀಟ್ ಆಗಿ ನೀವು ಮಾಡಿದಂಗೆ ಅರ್ಥ. ಸೊ ಇವಾಗ ಡ್ಯಾಶ್ಬೋರ್ಡ್ಗೆ ನಾನು ಮತ್ತೆ ಹೋಗ್ತೀನಿ. ನೋಡ್ಬೋದು ಯಾವ ಥರ ಬರುತ್ತೆ ನೋಡೋಣ. ಸೊ ಮತ್ತೆ ಅದೇ ಓಪನ್ ಆಗುತ್ತೆ ಪಾಪಪ್. ಇಲ್ಲಿ ಮತ್ತೆ ಅದೇ ಪಾಪಪ್ ಬಂದಿದೆ. ಸೊ ಇದನ್ನು ನೀವು ಇನ್ನೊಂದು ಸಾರಿ ಅಪ್ಡೇಟ್ ನಾವು ಅಂತ ಕ್ಲಿಕ್ ಮಾಡಿದರೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀರಾ ಅಂತಲೇ ಬರುತ್ತೆ. ಸೊ ಅದ್ರ ಸಲುವಾಗಿ ಅಪ್ಡೇಟ್ ಲೆಟ್ರ್ ಅಂತ ನೀವು ಕೊಡಬೇಕಾಗುತ್ತೆ. ಸೊ ಆಲ್ರೆಡಿ ಇವಾಗ ಒಂದು ಸರಿ ಆಗಿರುತ್ತಲ್ಲ, ಮತ್ತೆ ಅದನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಸ್ವಲ್ಪ ದಿನ ಇದ್ದು ಇದು ಪಾಪಪ್ ಮತ್ತೆ ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಬೇರೆ ಮುಖ್ಯವಾದ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ. ಅದ್ರ ಸಲುವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.